ಮಂಗನ ಮಂಗನಿಗೆ ಮಾಣಿಕ್ಯ ಕೊಟ್ಟಂಗೆ. ಅಂದರೆ ಒಂದು ಮಗನಿಗೆ ಮಾಣಿಕ್ಯ ಅಂತ ಕೊಟ್ಟರೆ ಅವ್ನಿಗೆ ಏನು ಅಂತ ಗೊತ್ತಿರಲ್ಲ, ಅದು ಯೂಸ್ ಆಗೋದು ಕೊಟ್ಟರೆ ಅದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದೇ ಥರ ನಾವು ಪ್ರಿಪೇರ್ನೆಸ್ ಆಗಿರಬೇಕು. ಪ್ರಿಪೇರ್ನೆಸ್ ಆದರೆ ಡೆಫಿನೆಟ್ಟಾಗಿ ನಾವು ಗೋಲ್ ರೀಚ್ ಆಗ್ಬೋದು ಮತ್ತು ಸಕ್ಸಸ್ ರೀಚ್ ಆಗ್ಬೋದು. ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್. ನನ್ನ ಹೆಸರು ನಾಗೇಶ್ವರಿ. ನನಗೆ ಹೇಳಿರೋ ಪಾಯಿಂಟ್ಸಲ್ಲಿ ಲರ್ನ್ ಫ್ರಮ್ ಮಿಸ್ಟೇಕ್ಸ್ ಅನ್ನೋದು ತುಂಬ ಇಷ್ಟ ಆಯಿತು. ಯಾಕೆಂದರೆ ಮಿಸ್ಟೇಕ್ ಮಾಡಿದ್ರೇ ನಾವು ಕಲಿತೀವಿ ಅನ್ನೋದು ಅದು ತುಂಬ ಸುಳ್ಳು. ಮಿಸ್ಟೇಕ್ ಮಾಡಿದಾಗಲೇ ಗೊತ್ತಾಗುತ್ತೆ ನಾವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅಂತ. ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ ಆಗ್ತಾ ಇದೆ ಅಂದಾಗ ನಮ್ಮ ಬಾಡಿ ಸೆನ್ಸ್ ಮಾಡ್ತಾ ಇರುತ್ತೆ ಆಲ್ರೆಡಿ. ಅದು ಇಂಡಿಕೇಶನ್ ಕೊಡುತ್ತೆ ನಮಗೆ ಯು ಆರ್ ಡೂಯಿಂಗ್ ಮಿಸ್ಟೇಕ್ ಅಂತ. ಸೊ ಅವಾಗ ನಿಮ್ಮ ಬಾಡಿ ಕಂಪ್ಲೀಟಾಗಿ ಆಕ್ಟಿವೇಟ್ ಆಗುತ್ತೆ. ಅವಾಗ ನೀವು ಆ ಮಿಸ್ಟೇಕ್ನ ಅವಾಯ್ಡ್ ಮಾಡ್ತೀವಿ. ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಕಾರಣ. ನನಗೆ ತುಂಬ ಇಷ್ಟ ಆಗಿದ್ದ ಪಾಯಿಂಟ್ ಅಂದರೆ ಸಣ್ಣ ಪುಟ್ಟ ವಿಷಯಗಳ ಕಡೆ ಗಮನ ಕೊಟ್ಟರೆ ಏಳಿಗೆ ತುಂಬ ಬೇಗ ಆಗುತ್ತೆ, ಗ್ರೋತ್ ಚೆನ್ನಾಗಿರುತ್ತೆ ಅನ್ನೋದು. ಬೆಸ್ಟ್ ಎಕ್ಸಾಂಪಲ್ ನಾನು ನನ್ನೇ ತೊಗೊತೀನಿ. ನನಗೆ ಮ್ಯಾರಥಾನ್ಸ್ ಪಾರ್ಟಿಸಿಪೇಟ್ ಮಾಡೋದು ತುಂಬ ಇಷ್ಟ. ನನಗೆ ಫುಲ್ ಮ್ಯಾರಥಾನ್ ಮಾಡಬೇಕು, ವಿಚ್ ಇಸ್ ಅ 42 kilometers ರನ್. ಐ ವಾಂಟೆಡ್ ಟು ಡೂ ಫ್ರಮ್ ಲಾಂಗ್ ಟೈಮ್. ಸೊ ನಾನು ನನ್ನ ಟ್ರೈನರ್ ಸಜೆಷನ್ ಮೇಲೆ, ಅವರು ಕೊಟ್ಟ ಗೈಡೆನ್ಸ್ ಮೇಲೆ ಡಯಟ್ ಫಾಲೋ ಮಾಡಿ, ಪ್ರಾಪರ್ ಅಮೌಂಟ್ ಆಫ್ ವಾರ್ಮಪ್ ಮಾಡಿ ಆ್ಯಂಡ್ ರಿಲ್ಯಾಕ್ಸೇಷನ್ ಕರೆಕ್ಟಾಗಿ ಕೊಡಿ, ರೆಸ್ಟಿಂಗ್ ಟೈಮ್ ಕರೆಕ್ಟಾಗಿ ಕೊಡಿ. ಇದೆಲ್ಲ ದೀಸ್ ಆರ್ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್. ಇದನ್ನೆಲ್ಲ ನಾನು ಕರೆಕ್ಟಾಗಿ ಫಾಲೋ ಮಾಡಿದ್ದಕ್ಕೆ ಐ ವಾಸ್ ಏಬಲ್ ಟು ಕಂಪ್ಲೀಟ್ ಮೈ ಫುಲ್ ಮ್ಯಾರಥಾನ್ ವಿಚ್ ಐ ಡಿಡ್ ಇಟ್ ಇನ್ 4 hours 52 minutes. ಸೊ January 21st ಐ ಡಿಡ್ ದ ಇವೆಂಟ್. ಸೊ ಆ ಟೈಮಿಂದ ಆ ಸ್ಮಾಲ್ ಥಿಂಗ್ಸ್ಗೂ ಗಮನ ಕೊಟ್ಟರೆ ಡೆಫಿನೆಟ್ಲಿ ಪ್ರೋಗ್ರೆಸ್ 100% ಸಿಗುತ್ತೆ ಅನ್ನೋದು ಐ ಸ್ಟಾರ್ಟೆಡ್ ಬಿಲ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನನ್ನ ಟಾಪಿಕ್ಕು ಅದನ್ನೇ, ಸಿದ್ಧತೆ, ಸಾಧನೆಯಿಂದ ಸಿದ್ಧತೆ ಅಂತ. ಸರ್ ಬೆಳಗ್ಗೆಯಿಂದ ತೊಗೊಂಡಿರೋ ಸೆಷನಲ್ಲಿ ಯಾರಿಗೂ ಒಂದು 5 ನಿಮಿಷ ಬೇಜಾರು ಅನ್ನೋದು ಆಗಿಲ್ಲ. ನನ್ನ ಪ್ರಕಾರ ಬೇಜಾರಾಗಿರೋ ಮೂಡೂ ಎಲ್ಲ ಸರಿ ಆಗಿಬಿಟ್ಟಿದೆ. ಈಗಲೂ 30 ಪಾಯಿಂಟ್ಸ್ ಅಷ್ಟೇ ಅಲ್ಲ, 36 ಪಾಯಿಂಟ್ಸು ಅಲ್ಲ. ಅವ್ರು ಇನ್ನೂ ಎಕ್ಸ್ಟ್ರಾ ಸೆಕ್ಷನ್ ಕೊಟ್ಟರು ನಮಗೆಲ್ಲರಿಗೂ ಖುಷಿ ಆಗುತ್ತೆ. ನನ್ನ ಟಾಪಿಕ್ಕು ಸಿದ್ಧತೆಯಿಂದ ಸಾಧನೆ. ಹೌದು, ನಾವೇನೇ ಕೆಲಸ ಮಾಡಬೇಕಂದ್ರೆ ಮೊದಲು ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳೇಬೇಕು. ಸ್ಪೆಷಲಿ ನಾವು ಒಂದು ಮದರ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಈ ಟಿಫನ್ಗೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಅದರೊಳಗೆ ಒಂದು ಮಿಸ್ಟೇಕ್ ಆದ್ರೂ ಆ ಸಾಧನೆ ಸರಿ ಇರಲ್ಲ. ಅದೇ ಥರ ಯಾಕಂದರೆ ಮನೇಲಿ ಯಾರು ಒಪ್ಕೊಳ್ಳಲ್ಲ, ಮಾಡಿದ್ರೆ ವೇಸ್ಟ್ ಆಗುತ್ತೆ. ಅದೇ ಥರ ಸ್ಕೂಲ್ ಬಂದಾಗಲೂ ಅಷ್ಟೇ, ನಾಳೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಇವತ್ತು ನಾನು ರೆಡಿಯಾಗಿ ಬಂದರೆ ಕ್ಲಾಸಿಗೆ ಚೆನ್ನಾಗಿರುತ್ತೆ, ಏನು ತೊಂದರೆ ಆಗಲ್ಲ. ತುಂಬ ಧನ್ಯವಾದ ಸರ್, ನಮ್ಗೆ ಒಳ್ಳೆ ಸೆಷನ್ ಕೊಟ್ಟಿದ್ದೀರಾ. Good afternoon to all. I'm Milan Devaya. So actually, I think all would have enjoyed the entire day and learned also a lot from you, sir. We had many things to learn and we got lot of motivation also, so that maybe it might help you for the entire year in all these 36 points or many more what we have learned. But here, I felt my point is dreams to goals. I think every individual in whatever they do, I feel you need to have a dream. But you can't shatter your dream maybe by some small things you might shatter your dreams. But I feel what you need to do is manifest yourself. Make it a point that you will do it. So your small dream also will make you reach your goal with that small manifestation you need. I feel this was more important for me, for everyone in your day-to-day life. Thank you.